ಮೋಸ್ಟ್ ಅವೈಟೆಡ್ ಮೂವಿ ಕೊನೆಗೂ ಕೂಡ ಹತ್ರ ಬರ್ತಿದೆ. ಅದರ ಫಸ್ಟ್ ಸಿಂಗಲ್ ಲಾಂಚ್ ಆಗಿದೆ. ಜನನಾಯಕನ್ ಮೂವಿ ಕಡೆಯಿಂದ ಫಸ್ಟ್ ಸಿಂಗಲ್ ಲಾಂಚ್ ಆಗಿದೆ. ತುಂಬ ಅಂದರೆ ತುಂಬ ಎಕ್ಸೈಟಿಂಗು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಅನ್ನೋ ಪದಕ್ಕೆ ಈ ಮೂವಿ ನೀವು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸಿಂದ ಕಾಯ್ತಿರೋ ಅಂಥ ಜನ ತುಂಬ ಜನ ಇದ್ದಾರೆ. ಸೊ ಅವರಿಗೆ ವಿಜಯ್ ಅವರ ಲಾಸ್ಟ್ ಫಿಲಮು ಇದು ಮತ್ತೆ ಅವ್ರು ನೋಡೋಕ್ಕೆ ಸಿಗಲ್ಲ ಅಂತ ತುಂಬ ಜನ ನೋಡ್ತಾವ್ರೆ. ಅದ್ರ ಜೊತೆಗೆ ಮೊದಲಿಂದನೂ ತುಂಬ ಸಪೋರ್ಟ್ ಮಾಡ್ಕೊಂಬಂದಿರೋ ಅಂಥ ಫ್ಯಾನ್ ಬೇಸು. ಲಾಸ್ಟ್ ಫಿಲಮ್ ಅನ್ನೋದು ಒಂಚೂರು ಇದ್ದರೂ ಕೂಡ ಇನ್ನು ಸ್ಟಾರ್ಟಿಂಗಿಂದ ಸಪೋರ್ಟ್ ಮಾಡ್ಕೊಂಬಂದಿರೋ ಅಂಥ ಜನ ಜಾಸ್ತಿ ಇದ್ದಾರೆ. ಸೊ ಅದಕ್ಕೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ಎಕ್ಸ್ಪೆಕ್ಟೆಡ್ ಸಾಂಗ್ ಕೂಡ ಇದು. ವಿನೋದ್ ಅವರ ಡೈರೆಕ್ಷನಲ್ಲಿ ಬರ್ತಿರೋ ಅಂಥ ಕೊನೆ ಫಿಲಮ್ ಇದು. ನನಗೆ ಗೊತ್ತಿರೋಂಗೆ ಹೀರೋ ಆಗಿ ಕೊನೆ ಫಿಲಮ್ ಆ್ಯಕ್ಟ್ ಮಾಡ್ತಾ ಇರ್ಬೋದು, ಆದರೆ ಕ್ಯಾಮಿಯೋ ರೋಲ್ಸ್ ಮುಖಾಂತರ ತುಂಬ ಫಿಲಮ್ಸು ನೆಕ್ಸ್ಟು ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನನ್ನ ಪ್ರಕಾರ ವಿಜಯ್ ಅವರು. ಈಗ ಅನಿರುದ್ಧ್ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಇದರಲ್ಲಿ ಯಾವ ಥರ ಇರುತ್ತೆ ಅಂತ ತುಂಬ ನಾನು ಪರ್ಸ್ನಲಿ ಎಕ್ಸೈಟಿಂಗಾಗಿ ಕಾಯ್ತಾ ಇದ್ದೀನಿ. ಯಾಕೆ ಅಂತಂದರೆ ಯಾವ ರೇಂಜಿಗೆ ಕೊಟ್ಟಿರ್ಬೋದು. ಯಾಕೆಂತಂದರೆ KVN ಪ್ರೊಡಕ್ಷನ್ಸು ತುಂಬ ಹೆಂಗಾರು ಮಾಡ್ಕೊಳ್ಳಿ, ನಾವಂತೂ ದುಡ್ಡು ಖರ್ಚು ಮಾಡೋಕ್ಕೆ ರೆಡಿ ಇರ್ತೀವಿ ಅಂತ ಹೇಳಿರ್ತಾರೆ. ಯಾಕೆ ಅಂತಂದರೆ ಎಷ್ಟೇ ಹಾಕಿದ್ರು ಆದರೂ ಡಬಲ್ ಬಂದೇ ಬರುತ್ತೆ ಅಂತ ಎಲ್ರಿಗೂ ಗೊತ್ತು, ನನಗೂ ಗೊತ್ತು. ಸೊ ಅದರಿಂದ 100% ರಿಚ್ಚಾಗಂತೂ ತೆಗ್ದಿರ್ತಾರೆ. ಆದರೆ ಸಾಂಗ್ ಯಾವ ಥರ ಇರುತ್ತೆ ಅಂತ ನೋಡಬೇಕು. ಪೂಜಾ ಹೆಗ್ಡೆ ಅವರು ಯಾವ ಥರ ಡ್ಯಾನ್ಸ್ ಆಡಿರ್ತಾರೆ ನೋಡೋಣ. ಯಾರ್ಯಾರು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಗುರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಯಾಕೆ ಅಂತಂದರೆ ನಾವು ಎಲ್ಲ ಥರ ರಿಯಾಕ್ಷನ್ಸು ಮಾಡಿ ನಿಮಗೆ ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗುರು ಬನ್ನಿ ಈಗ. ஐசாங்க கொஞ்சம் பாரு, அண்ணனோட பேரு ஜொலிக்குதுடா, ஸ்லோமோ தெரிக்குதுடா, அன்பானன் பிச்செல்லாம் கேளு, நம்பிக்கையா சேரு இருக்குதுடா, காலம் பொறக்குதுடா, தனக்குன்னு வாழாத நீ தரத்துல தாழாத, மாறானே திருத்திட போறானே கலுமா தளபதி தளபதி கச்சேரி அங்கனா மனபங்கனா பெரிதனமா வைபாபலாமா கச்சேரி தளபதி கச்சேரி கொடிய பறக்க விட்டு விருந்து வச்சு கொண்டாடலாமா. பக்கல பிட்டாய் பக்கல பிட்டாய் பக்கல பிட்டாய் பிட்டாரே பக்கல பிட்டாய் பக்கல பிட்டாய் பக்கல பிட்டாய் பிட்டாரே பக்கல பிட்டாய் பக்கல பிட்டாய் பக்கல பிட்டாய் பிட்டாரே பக்கல பிட்டாய் பக்கல பிட்டாய் பக்கல பிட்டாய் பிட்டாரே. ಮಾಡ್ರಿ ಎಲ್ಲ ಆಗ್ತವ್ರೆ ಲಾಸ್ಟ್ ಮೂವಿ ಅಂತ ಎಲ್ಲಾನೇ. Are you ready? Very ಕಟ್ಟೋ ಸರಬೆಟ್ಟಿ ಮರ ಕಟ್ಟೋ ನಮ್ಮ ಕೊಟ್ಟಿ ಮರ ತಡೆಗಳಿಗೆಲ್ಲ ತೊಡೆ ನಡಿಗಿನ ಸ್ಟಡಿ ಸ್ಮೈಲ್ ಬಡ್ಡಿ ನೀ ಕೊರಿ ಇರುಬಿಡಿ ನೀ ಬಗ್ಗಿ ಮುದು ಬಡ್ಡಿ ಮಲ ತಲಮುರ ತಲಪತಿ ಪೇರ ತಲಪತಿ ಕಿನ ಬಡೆ ಮನ ಬೋಲ ಯಾರೇ ಕಡೆ ತಲಪತಿ ಕಿನ ಬಡೆ யாரு காட்டு ஒரு மாபெரும் நாடு அதன் வேர்களில் நம்ம வேர்வ பாரு மரம் மேல் ஒரு கூடு அதன் தாய் வழி சொந்தம் இந்த காடு ஆவோ டுகெதர் பையா பையா ஜாதி பேதம் லோலே தையா நீங்கள் ஸ்நேகம் போல் மண்ணில் எங்கும் அண்ணன் கண்ணில் ஓச்சையா ஒருத்தன் வாரானே திருத்திட போறானே சங்கமே தளபதி கச்சேரி தளபதி கச்சேரி மகனா மனகனா பெரிதனமா வைபாபலாமா கச்சேரி தளபதி கச்சேரி கொடிய பறக்க விட்டு விருந்து வச்சு கொண்டாடலாமா. தளபதி கிட்ட பாட்டே மன போல யாரு காட்டே தளபதி கிட்ட பாட்டே போல யாருன்னா காட்டுறாடே எங்க அண்ணன் தளபதி கிட்ட பாட்டே மன போல
என்னடா One last dance. ಓಕೆಡಾ ಪಡೆ ಲಾಸ್ಟ್ ಡ್ಯಾನ್ಸ್ ಮುಂದಕ್ಕೂ ಬರುತ್ತೆ. ಮೊದಲನೇದಾಗಿ ನಾನು ಪಾಸಿಟಿವ್ ಬಗ್ಗೆ ಮಾತಾಡಕ್ ಬರೋದಾದ್ರೆ ಅನಿರುದ್ಧ ಅವರ ಬ್ಯಾಕ್ಗ್ರೌಂಡ್ ಸ್ಕೋರು ಒಂದು ರೇಂಜಿಗೆ ಸಖತ್ತಾಗಿ ಮಜಾ ಕೊಡ್ತು. ಅದ್ರ ಜೊತೆಗೆ ಲಿರಿಕ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಸಖತ್ತಾಗಿ ಬಂದೈತೆ. ಅದ್ರ ಜೊತೆಗೆ ನೀವು ಪ್ರೊಡಕ್ಷನ್ ವಿಚಾರದಲ್ಲಿ ತುಂಬ ರಿಚಾಗಿ ಕಾಣಿಸ್ತಿದೆ. 100% KVN ಪ್ರೊಡಕ್ಷನ್ಸ್ ಅವರು ರಿಚ್ಚಾಗಿ ಸ್ಟಾರ್ಟಿಂಗ್ ಹೇಳಿರೋ ಪ್ರಕಾರ ಎಷ್ಟೇ 500 ಹಾಕಿದ್ರೂ ಇನ್ನೂ 1000 ಆಗುತ್ತೆ ಅನ್ನೋ ರೇಂಜಿಗೆ ಹಾಕಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಆ ರೇಂಜಿಗೆ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಮೂವಿಗೆ. ಸೊ ತುಂಬ ರಿಚಾಗಂತೂ ಕಾಣಿಸ್ತಿದೆ, ಸ್ಕ್ರೀನ್ ಮೇಲೆ ಸಖತ್ತಾಗೆ ಕಾಣಿಸ್ತಿದೆ. ಅದ್ರ ಜೊತೆ ಕೊರಿಯೋಗ್ರಫಿ ಚೆನ್ನಾಗಿದೆ. ಆಮೇಲೆ ಮೇಯ್ನು ವಿಜಯ್ ಅವರ ಡ್ಯಾನ್ಸು ಮತ್ತು ಎನರ್ಜಿ, ಅವರ ಸ್ವ್ಯಾಗು ತುಂಬ ಸ್ಕ್ರೀನ್ ಮೇಲೆ ಸಕ್ಕತ್ತಾಗಿ ಕಾಣಿಸ್ತೈತೆ. ಅದ್ರ ಜೊತೆಗೆ ಕಾಂಬೋ ಕೂಡ ಚೆನ್ನಾಗಿ ಕಾಣಿಸ್ತಿದೆ. ಪೂಜಾ ಹೆಗ್ಡೆ ಹಾಗೂ ವಿಜಯ್ ಅವರ ಕಾಂಬೋ ಪ್ರತಿಯೊಂದು ಸಕ್ಕದಾಗೇ ಸ್ಕ್ರೀನ್ ಮೇಲೆ ತುಂಬ ಅಂದರೆ ತುಂಬ ಏನು ಜನ ಎಕ್ಸ್ಪೆಕ್ಟ್ ಮಾಡಿದ್ರು ಅದು ಒಂದು ರೇಂಜಿಗೆ ಸ್ಯಾಟಿಸ್ಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಮೇಯ್ನು ನನಗೇನು ಡಿಸಪಾಯಿಂಟ್ ಆಯಿತು ಅಂತ ಅಂದರೆ 100% ನೀವು ಒಂದು ಸಾಂಗ್ ಯಾವುದು ಈಗ ವಿಜಯ್ ಅವ್ರ ಸಾಂಗ್ ಅಂತ ಬಿಟ್ಟು ಬೇರೆ ಸಾಂಗ್ ನೋಡೋಕೆ ಬರೋದಾದರೆ 100% ಈ ಸಾಂಗ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆದರೆ ವಿಜಯ್ ಅವರ ಸಾಂಗ್ ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಮಗೆ ಗೊತ್ತಿರೋದೆ ಇದು ಅವರ ಲಾಸ್ಟ್ ಮೂವಿ. ಸೊ ಇನ್ನು ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಈ ಮೂವಿಗೆ. ಆಮೇಲೆ ಅನಿರುದ್ಧ ಅವ್ರ ಮೇಲೆ ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಆಫ್ಟರ್ ಕೂಲಿ ಯಾವ ರೇಂಜಿಗೆ ಅವರು ಸಾಂಗ್ ಕೊಟ್ಟಿದ್ರು 100% ಈಗಲೂ ಕೇಳಿದ್ರೆ ಬೇಜಾರಾಗಲ್ಲ, ಆ ರೇಂಜಿಗೆ ಕೊಟ್ಟಿದ್ರು. ಇದು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ, ಆದರೆ ಎಷ್ಟು ಸತಿ ಕೇಳಿದ್ರು ಬೇಜಾರು ಆಗದಿಲ್ದಿರೋ ಅಂಥ ಸಾಂಗ್ ಕೊಡ್ತಾರೇನೋ ಅಂತ ನಾನು ಅಂದ್ಕೊಂಡಿದ್ದೆ ಅನಿರುದ್ಧ ಅವರು. ಅದರಲ್ಲೆಲ್ಲ ಒಂಚೂರು ಡಿಸಪಾಯಿಂಟ್ ಮಾಡಿದ್ರು ಅಂತ ಅಂದ್ಕೊಂಡಿದ್ದೀನಿ. 100% ಸಾಂಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ, ಆದರೆ ಒಂಚೂರು ನನಗೂ ಇಷ್ಟ ಆಗಿದೆ, ಆದರೆ ಇನ್ನೂ ಚೆನ್ನಾಗಿರ್ಬೋದು ಅನ್ನೋ ಒಂದು ಆಸೆ ಇದ್ದೇ ಇತ್ತು. ಆ ಆಸೆ ಡಿಸಪಾಯಿಂಟ್ ಆಯಿತು ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋ ಸಿಗೋಣ. ನಾನು ಏನಿದೆ ಆನೆಸ್ಟಾಗಿ ಹೇಳಿದ್ದೀನಿ. ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡ್ರಿ ಅಂತ ಹೇಳ್ತಾ ಬಾಯ್.